ನೀವು ವೃಷಭ ರಾಶಿಯವರಾಗಿದ್ದು ಸಾಲಗಳ ಬಗ್ಗೆ ಯೋಚನೆ ಮಾಡ್ತಾ ಇರೋರಾಗಿದ್ರೆ ಅಂದ್ರೆ ಎಲ್ಲಿ ಸಾಲ ಸಿಗುತ್ತಪ್ಪ ಅಂತ ಓಡಾಡ್ತಾ ಇದ್ದೀರಾ, ಮನೆ ಕಟ್ಟಬೇಕು ಅಥವಾ ಸೈಟ್ ತಗೋಬೇಕು, ಬಿಸ್ನೆಸ್ ಲೋನ್ ಬೇಕು, ಏನೋ ಒಂದು ವಿಚಾರಕ್ಕೆ ಸಾಲ ಬೇಕು ನಿಮಗೆ. ನೀವು ವೃಷಭ ರಾಶಿಯವರಾಗಿ ಸಾಲ ಬೇಕು ಅಂತ ಓಡಾಡ್ತಾ ಇರೋಂಥವ್ರಾಗಿದ್ರೆ, ಅಥವಾ ಸಾಲ ಕೊಟ್ಬಿಟ್ಟಿದೀನಿ ವಾಪಸ್ ಬರ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ, ಅವ್ರೇನೋ ನಾನೇನೋ ಅವ್ಳಿಗೆ ಒಳ್ಳೇದಾಗ್ಲಿ ಅಂತ ಕೊಟ್ಟೆ, ಈಗ ನೋಡ್ರಿ ನನ್ ಕಷ್ಟಕ್ಕೆ ನಂಗೆ ಸಿಗ್ತಾ ಇಲ್ಲ ನನ್ ದುಡ್ಡು ಅಂತನೋ, ಅಥವಾ ಯಾರಿಂದಲೋ ಯಾರಿಗೋ ಸಾಲ ಕೊಡಿಸ್ಬಿಟ್ಟಿದ್ದೀರಾ, ನೀವು ತಗೊಂಡವರು ನೀವಲ್ಲ, ಕೊಟ್ಟವರು ನೀವಲ್ಲ, ಅದ್ರ ಮಧ್ಯದಲ್ಲಿ ನೀವು ಸಿಗಾಕೊಂಡು ಓದಾಡ್ತಾ ಇದ್ದೀರಾ, ನೀವು ವೃಷಭ ರಾಶಿಯವರಾಗಿದ್ದಾರೆ. ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಅದ್ಭುತವಾದ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನೀವು ವೃಷಭ ರಾಶಿಯವರಾಗಿದ್ದು ಆರೋಗ್ಯ ಬಾಧೆಯಿಂದ ತುಂಬಾ ಬಳಲ್ತಾ ಇದ್ರೆ, ವೃಷಭ ರಾಶಿಯವರಾಗಿದ್ದು ಶತ್ರು ಬಾಧೆಯಿಂದ ತುಂಬಾ ಬಳಲ್ತಾ ಇದ್ರೆ, ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮ ಓವರ್ ಆಲ್ ಐಡೆಂಟಿಟಿ ಕ್ರೈಸಿಸ್ ಅಂತೀವಿ ನಾವು, ಅಂತಂದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಸ್ವಲ್ಪ ಜಾಸ್ತಿ ನಿಮಗೆ ಅವಮಾನ ಮಾಡ್ತಾ ಇದ್ದಾರೆ, ನಿಮ್ಮ ನಿಮ್ಮ ಹಳೆಯ ಒಂದು ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ, ನೀವು ವೃಷಭ ರಾಶಿಯವರು ಕಷ್ಟ ಆಗ್ತಾ ಇದೆ ನಿಮಗೆ ಅಂತ ಆದ್ರೆ, ಅಥವಾ ನೀವು ವೃಷಭ ರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹಣಕಾಸಿನ ವಿಚಾರ, ಪ್ರಾಫಿಟ್ ಬಿಸ್ನೆಸ್ ಈ ವಿಚಾರವಾಗಿದ್ರೆ ನಿಮಗೆ ಈ ವಿಡಿಯೋ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಮರಿದೆ ವಿಡಿಯೋ ಲೈಕ್ ಮಾಡಿಕೊಂಡು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲಾ ಕಡೆ ನೀವು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗ್ಬೇಕು. ಕಾರಣ ಮೇ ತನಕ, ಈಗ ಫೆಬ್ರವರಿ ಇದೀವಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 30ನೇ ತಾರೀಕಿನ ತನಕ ಶುಕ್ರ ಗ್ರಹ ಅಂದ್ರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಮೀನ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ವಿಡಿಯೋ ನೋಡ್ತಾ ಇರ್ತಕ್ಕಂಥ ನಿಮಗೆಲ್ಲರಿಗೂ ಸಹ ಒಂದು ರೀತಿಯ ಆರ್ಥಿಕ ಬಾಧೆಗಳಿರಬಹುದು, ಅಥವಾ ಏನೋ ಒಂದು ಆಸೆ ಇರಬಹುದು, ದುಡ್ಡು ಬಂದ್ರೆ ನಾನು ಇಂಥದ್ದೊಂದು ಕೆಲಸ ಮಾಡಬೇಕು ಅಂದ್ರೆ ತಗೋಬೇಕು, ಇಂಥ ವಸ್ತು ತಗೋಬೇಕು, ಇಂಥ ಕಾರ್ಯ ಆಗ್ಬೇಕು ಅಂತ. ಶುಕ್ರ ಗ್ರಹ ದುಡ್ಡು ಕೊಡೋ ವಿಚಾರದಲ್ಲ ಇರಬಹುದು, ಅಥವಾ ಸಾಲಗಳ ಪರಿಹಾರದ ವಿಚಾರಗಳ ಎಲ್ಲದರಲ್ಲೂ ಶುಕ್ರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ನೀವು ನೋಡೋಣ, ನೀವು ಒಂದು ಕಮೆಂಟ್ ಮಾಡಿ, ನಿಮಗೆ ಶುಕ್ರನ ಅನುಗ್ರಹದಿಂದ ಹಣಕಾಸು ಬಂದ್ರೆ ನಿಮ್ಮ ಯಾವ ಸಮಸ್ಯೆ ಪರಿಹಾರವಾಗಬೇಕು ಅಂತ ನೋಡೋಣ. ನಿಮಗೆ ಎಷ್ಟು ಸಮಸ್ಯೆ ಇದೆ ಅಂತ, ಆ ಸಮಸ್ಯೆಗಳು ಸಹ ಪರಿಹಾರವಾಗಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೇನೆ. ನೀವು ಸಹ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಒಂದು ಕಮೆಂಟ್ ಮಾಡಿ ನೋಡೋಣ ನಿಮಗೆ ಯಾವ ರೀತಿಯಲ್ಲಿ ಶುಕ್ರನ ಅನುಗ್ರಹ ಬೇಕು, ನಿಮ್ಮ ಯಾವ ಸಮಸ್ಯೆ ಪರಿಹಾರವಾಗಬೇಕು ಅಂತ. ವೃಷಭ ರಾಶಿಯವರಿಗೆ ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಸಮಯವಾಗಿರುತ್ತೆ. ಈ ಒಂದು 3.5 ತಿಂಗಳು, 3.5 ಯಾಕೆ ಹೇಳಿದೆ, 4 ಯಾಕೆ ಫುಲ್ ಹೇಳಲಿಲ್ಲ ಅಂತಂದ್ರೆ, ಗುರುಗ್ರಹ ನಿಮ್ಮ ರಾಶಿಯಲ್ಲಿದ್ದಾನೆ, ಶುಕ್ರ ನಿಮ್ಮ ರಾಶಿಯಾಧಿಪತಿ ಮೀನದಲ್ಲಿರ್ತಾನೆ ಅಂತಂದಾಗ ಪರಿವರ್ತನ ಯೋಗ. ಗುರು ನಿಮ್ಮ ರಾಶಿ ಬಿಟ್ಟು ಮುಂದಿನ ರಾಶಿ ಅಂದ್ರೆ ಮಿಥುನ ರಾಶಿಗೆ ಹೊರಟೋಗ್ಬಿಡ್ತಾನೆ ಮೇ 16ನೇ ತಾರೀಕು ನಂತರ. ಸೊ ಮತ್ತೊಂದು 15 ದಿವಸ ಸಿಗೋದಿಲ್ಲ ಅದು. ಸೊ ಅದರಿಂದ ಒಂದು 3.5 ತಿಂಗಳುಗಳ ಕಾಲ ಅದ್ಭುತವಾದಂತಹ ಶುಕ್ರ ಬಲವನ್ನ, ಪರಿವರ್ತನ ಯೋಗ ಇತ್ಯಾದಿ ಹಲವಾರು ಕಾರಣಗಳಿಂದ ನಿಮಗೆ ಸಿಗಲಿದೆ. ಸೊ ವೃಷಭ ರಾಶಿಯವರು ಈ ಟೈಮ್ ಅನ್ನ ಬಳಸ್ಕೊಳ್ಬೇಕು. ಯಾವಕ್ಕೆ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ ಈ ಸಮಯ ಅನ್ನುವಂಥದ್ದನ್ನ ಈ ವಿಚಾರದಲ್ಲಿ ತಿಳ್ತಾರೆ. ಅದಕ್ಕೆ ಏನೇನು ಪರಿಹಾರಗಳು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಸಹ ತಿಳಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವೃಷಭ ರಾಶಿಯವರು ನೀವು ಅಂತಂದಾಗ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹನಾಗಿರ್ತಾರೆ. ಸೊ ಶುಕ್ರನ ಸಂಚಾರ ಅಂದ್ರೆ ಗೋಚಾರದಲ್ಲಿ ಶುಕ್ರನ ಸಂಚಾರ ನಿಮ್ಮ ನಿತ್ಯ ನೂತನ ಜೀವನದ ಮೇಲೆ ವಿಶೇಷವಾದ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಯಾವಾಗ ಶುಕ್ರ ಕನ್ಯಾ ರಾಶಿ ಹೋಗಿ ನೀಚ ಸ್ಥಿತಿಗೆ ಹೋಗ್ತಾನೆ, ನಿಮಗೆ ಕಷ್ಟಗಳು ಜಾಸ್ತಿ ಆಗಿರುತ್ತೆ. ಯಾವಾಗ ಶುಕ್ರ ಗ್ರಹ ಮೀನ ರಾಶಿಗೆ ಹೋಗಿ ಉಚ್ಚ ಸ್ಥಿತಿಗೆ ಹೋಗ್ತಾನೆ, ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿ ಒಳ್ಳೆ ಅದ್ಭುತವಾದಂತ ಸಮಯವಾಗಿರುತ್ತೆ. ಸೊ ಈಗ ಆ ಅದ್ಭುತವಾದ ಒಳ್ಳೆಯ ಸಮಯ ಬಂದಿದೆ ಅನ್ನುವ ರೀತಿಯಲ್ಲಿ. ಯಾಕೆಂದ್ರೆ ವೃಷಭ ರಾಶ್ಯಾಧಿಪತಿಯಾದ ಶುಕ್ರ ಗ್ರಹ ಮೀನ ರಾಶಿಯಲ್ಲಿ ಮೇ ಎಂಡ್ ತನಕ ಪರಮೋಚ್ಚ ಸ್ಥಿತಿಯಲ್ಲಿ ಇರಲಿದ್ದಾನೆ. ಸೊ ಹೀಗಿರುವಾಗ ನಿಮಗೆ ಶುಕ್ರ ರಾಶ್ಯಾಧಿಪತಿ ಅಷ್ಟೇ ಅಲ್ಲ, ಷಷ್ಠ್ಯಾಧಿಪತಿಯೂ ಹೌದು, 6ನೇ ಮನೆ ಅಧಿಪತಿಯೂ ಹೌದು. ಸೊ ಆದ್ರಿಂದ 6ನೇ ಮನೆ ಅಧಿಪತಿಯಾಗಿ ಲಾಭದಲ್ಲಿ ಕೂತ್ಕೊಳ್ತಾನೆ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಅಂದಾಗ, ನೀವು ವೃಷಭ ರಾಶಿಯವರಾಗಿದ್ದು ಸಾಲಗಳು ಬೇಕು ಅಂತ ಒದ್ದಾಡ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ಈ ಒಂದು ಮೇ ತನಕ ನಿಮಗೆ ಯಾವಾಗ ಬೇಕಾದ್ರೂ ಶುಕ್ರನ ಆರಾಧನೆ ಮಾಡ್ಕೊಳ್ಳಿ, ನಿಮಗೆ ಸಾಲ ಸಿಗುತ್ತೆ. ಸಾಲ ತೀರ್ಸ್ಬೇಕು ಅಂತ ತುಂಬಾ ಒದ್ದಾಡ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ಮೇ ತನಕ ನೀವು ವೃಷಭ ರಾಶಿಯವರು ಶುಕ್ರನ ಆರಾಧನೆ ಮಾಡ್ಕೊಳ್ಳಿ, ಸಾಲ ತೀರೋಗುತ್ತೆ. ತಗಂದೇ ಇರುವಂತಹ, ಜಸ್ಟ್ ಕೊಡಿಸಿದಂತಹ, ಬಾಯಿ ಮಾತು ಹೇಳಿ ನಿಮಗೆ ಕೊಡಿಸಿದಂತಹ ವಿಚಾರಕ್ಕೆ ನೀವು ಸಿಗಾಕೊಂಡಿದ್ದೀರಾ, ಸಾಲದ ವಿಚಾರದಲ್ಲಿ ಏನು ಯೋಚನೆ ಮಾಡಬೇಡಿ. ನೀವು ವೃಷಭ ರಾಶಿಯವರು ಶುಕ್ರನ ಆರಾಧನೆ ಮಾಡ್ಕೊಳ್ಳಿ, ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಬಹಳಷ್ಟು ದೃಷ್ಟಿ ದೋಷ, ಶತ್ರು ಬಾಧೆ, ಯಾಕೆ ಷಷ್ಠ್ಯಾಧಿಪತಿಯೇ ಶುಕ್ರ. ನೀವು ವೃಷಭ ರಾಶಿಯ ಪುರುಷರಿರ್ಲಿ, ವೃಷಭ ರಾಶಿಯ ಸ್ತ್ರೀಯರಿರ್ಲಿ, ಸ್ತ್ರೀಯರಿಂದ ಸ್ವಲ್ಪ ಜಾಸ್ತಿ ಸಮಸ್ಯೆಗಳು ನಿಮಗೆ ಆಗ್ತಾ ಇರಬಹುದು ಸಾಮಾನ್ಯವಾಗಿ. ಒಂದು 60-70%, ಇನ್ 30% ಪುರುಷರಿಂದಲೂ ಆಗ್ಬಹುದು. ಸಾಲ ತಗೊಂಡವರು ಕೊಟ್ಟವರು ಅದೇ ದೊಡ್ಡ ಶತ್ರುಗಳಾಗ್ಬಿಟ್ಟಿರ್ಬೋದು.
ಬಟ್ ಸ್ತ್ರೀಯರಿಂದ ತುಂಬಾ ಸಮಸ್ಯೆಗಳನ್ನ, ಕಷ್ಟಗಳನ್ನ, ಸ್ತ್ರೀಯರ ಶತ್ರುತ್ವವನ್ನ ಎದುರಿಸ್ತಾ ಇರ್ತಕ್ಕಂಥವ್ರು ನೀವು ಆಗಿರಬಹುದು, ಸಾಧ್ಯತೆ. ಅಥವಾ ಯಾವ್ದೇ ಆಗ್ಲಿ, ಸ್ತ್ರೀಯರಾಗಿ ಪುರುಷರಾಗಿರ್ಲಿ, ನೀವು ಅವರೇ ನಿಮ್ ದೊಡ್ಡ ಶತ್ರುಗಳಾಗಿದ್ದಾರೆ. ನೀವು ಯಾವುದೇ ಶತ್ರುಗಳ ಬಾಧೆಯಿಂದ ಕಷ್ಟಪಡ್ತಾ ಇದ್ರೆ, ದೃಷ್ಟಿ ದೋಷದಿಂದ ಕಷ್ಟಪಡ್ತಾ ಇದ್ರೆ, ಈ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 4 ತಿಂಗಳುಗಳ ಕಾಲ ನೀವು ಶುಕ್ರನ ಆರಾಧನೆ, ದುರ್ಗಾ ಆರಾಧನೆ, ಅಮ್ಮನವರ ಆರಾಧನೆ ಎಷ್ಟು ಜಾಸ್ತಿ ಮಾಡ್ತಾರೋ ಅಷ್ಟು ಜಾಸ್ತಿ ಬೇಗ ಇದರಿಂದ ಹೊರಬರ್ಬೋದು. ಅಷ್ಟೇ ಅಲ್ಲ, ನೀವು ಗೋಲ್ಡ್ ಲೋನ್ ತಗೊಂಡ್ಬಿಟ್ಟಿದೀರಾ, ಬಂಗಾರ ಅಡ ಇಟ್ಬಿಟ್ಟಿದೀರಾ, ಬಿಡಿಸ್ಕೊಂಡ್ ಬರಕ್ ಆಗ್ತಾ ಇಲ್ಲ, ಇದು ಅದ್ಭುತವಾದಂತ ಸಮಯ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 4 ತಿಂಗಳು ದುಡ್ಡು ವಾಪಸ್ ಬಿಡಿಸ್ಕೊಂಡ್ ಬಂದ್ಬಿಡ್ಬೋದು ನೀವು. ಗುರುಬಲ ಶುರುವಾಗೋದು ಮೇ ಆಚೆಗೆ, ಬಟ್ ಗುರುಬಲದ ಒಳಗಡೆನೆ ಅದ್ಭುತವಾದ ಶುಕ್ರಬಲ ಇದೆಯಲ್ಲ ನಿಮಗೆ, ಆದ್ರಿಂದ ಹೇಳ್ತಾ ಇದ್ದೇನೆ. ಸೊ ಅದರಿಂದ ನಿಮ್ಮ ರೋಗ ಬಾಧೆಗಳು, ಆರೋಗ್ಯ ಬಾಧೆ ಇದ್ರೆ ಪರಿಹಾರ. ಅಷ್ಟೇ ಅಲ್ಲ, ನಿಮ್ಮ ವ್ಯಾಪಾರ, ಯಾಕಂದ್ರೆ ಲಾಭದಲ್ಲಿ ಶುಕ್ರ ಇರ್ತಾನೆ, ಪಂಚಮವನ್ನು ನೋಡಿರ್ತಾನೆ. ನಿಮ್ಗೆ ಬಂಡವಾಳ ಬೇಕು, ಅದ್ಭುತವಾದ ಬಿಸ್ನೆಸ್ ಕಾಣ್ತಾ ಇದೆ, ಬಂಡವಾಳ ಇದ್ರೆ ಅದನ್ನ ಮಾಡ್ಬಿಡ್ತಿದ್ದೆ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಲೋನ್ಗೋಸ್ಕರ ಓಡಾಡ್ತಾ ಇದ್ದೀರಾ, 100% ಬಿಸ್ನೆಸ್ ಲೋನ್ ಸಿಗುತ್ತೆ. ಅಥವಾ ಬಿಸ್ನೆಸ್ ಆಲ್ರೆಡಿ ಮಾಡ್ತಾ ಇದ್ದೀರಾ, ಅದ್ಭುತವಾದಂತಹ ಲಾಭ ಸಿಗುತ್ತೆ. ಲಾಭಾಧಿಪತಿ ನಿಮ್ಮ ರಾಶಿಯಲ್ಲಿ, ನಿಮ್ಮ ರಾಶಿಯಾಧಿಪತಿ ಲಾಭದಲ್ಲಿ. 100% ಬಿಸ್ನೆಸ್ ಮಾಡ್ತಕ್ಕಂಥ ವೃಷಭ ರಾಶಿಯವರಿಗೆ ಒಳ್ಳೆಯ ಲಾಭದ ಒಂದು ಸಮಯವಾಗಿರುತ್ತೆ. ಅಷ್ಟೇ ಅಲ್ಲ, ನಾನು ಆಗ್ಲೇ ಹೇಳಿದಂತೆ ಸಾಲಗಳ ವಿಚಾರದಲ್ಲಿ ಕೂಡ ನಿಮಗೆ ಅನುಕೂಲವಾಗಲಿದೆ. ಸಾಲಗಳ ವಿಚಾರದಲ್ಲಿ ಅನುಕೂಲ, ದೃಷ್ಟಿದೋಷ, ಶತ್ರುಬಾಧೆ ಪರಿಹಾರ ಮಾಡ್ಕೊಳ್ಳೋಕೆ ಅನುಕೂಲ. ಅದೇ ರೀತಿಯಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್, ನಿಮ್ಮ ಒಂದು ವರ್ಚಸ್ಸು ಏನ್ ಕಡಿಮೆ ಆಗ್ಬಿಟ್ಟಿರುತ್ತೆ, ಆ ವರ್ಚಸ್ನ ಮತ್ತೆ ವಾಪಸ್ ಇನ್ಕ್ರೀಸ್ ಮಾಡಿ ಮತ್ತೆ ಪುನಃ ನೀವು ಅದ್ಭುತವಾದ ಸ್ಥಾನಮಾನಕ್ಕೆ, ಗೌರವ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳೋಕೆ ಈ ಒಂದು ಮೇ ತನಕ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕ ನಿಮ್ಗೆ ಅದ್ಭುತವಾದ ಅವಕಾಶ ಇದೆ. ಆಫೀಸಲ್ಲಿ ನೀವು ಕೆಲಸ ಮಾಡ್ತಿರೋ ಆಫೀಸಲ್ಲಿ ನಿಮ್ಗೆ ಗೌರವ ಮರ್ಯಾದೆಗಳು ಕೊಡ್ತಾ ಇಲ್ವಾ, ಇನ್ಮೇಲೆ ಕೊಡ್ತಾರೆ. ಶುಕ್ರನ ಆರಾಧನೆ ಮಾಡ್ಕೊಳ್ಳಿ. ನೀವು ಅಂಗಡಿ ಇಟ್ಕೊಂಡಿದ್ದೀರಾ, ನೀವು ಅದ್ಲೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ತುಂಬಾ ಡೌನ್ ಆಗ್ಬಿಟ್ಟಿದೆ, ನಿಮ್ಗೆ ಅವಮಾನಗಳಾಗ್ತಾ ಇದೆಯಾ, ಇನ್ಮೇಲೆ ನೀವು ಶುಕ್ರನ ಆರಾಧನೆ ಮಾಡಿ ನಿಮ್ಗೆ ವಾಪಸ್ ನಿಮ್ಮ ವರ್ಚಸ್ಸು ನಿಮಗೆ ವಾಪಸ್ ಸಿಗ್ತದೆ. ನೀವು ರಾಜಕೀಯದಲ್ಲೇ ಇರಿ, ನಿಮ್ಮ ವರ್ಚಸ್ಸು ಬೇಕಾ, ನಿಮ್ಮ ವರ್ಚಸ್ಸು ನಿಮ್ಗೆ ವಾಪಸ್ ಸಿಗುತ್ತೆ. ಹಣಕಾಸು ಇಲ್ದೇನೆ ವ್ಯವಹಾರಗಳು ಮಾಡಕ್ ಆಗ್ತಾ ಇಲ್ವಾ, ನಿಮ್ಗೆ ಹಣಕಾಸು ಸಿಗುತ್ತೆ, ವ್ಯವಹಾರಗಳು ಕೂಡ ಕುದುರುತ್ತೆ. ಯಾಕೆ? ಶುಕ್ರನ ಆರಾಧನೆ ಮಾಡ್ಕೊಳ್ಬೇಕು. ಶುಕ್ರ ಲಾಭದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಶುಕ್ರನ ಆರಾಧನೆ ಅಂದ್ರೆ ಏನ್ ಮಾಡ್ಬೇಕು? ನೀವು ಪ್ರತಿದಿನ ಶುಕ್ರನ ಅಷ್ಟೋತ್ರ ಪಠನೆ ಮಾಡಿ, ಇಲ್ಲ ಅದರ ಜೊತೆಗಲ್ಲಿ ಲಕ್ಷ್ಮಿ ಅಷ್ಟೋತ್ರ ಅಥವಾ ದುರ್ಗಾ ಅಷ್ಟೋತ್ರ ಪಠನೆ ಮಾಡಿ. ಸಾಧ್ಯವಾದ್ರೆ ಲಲಿತಾ ಸಹಸ್ರನಾಮ ತುಂಬಾ ಪವರ್ಫುಲ್, ನಿಮಗೆ ಅದ್ಭುತವಾದ ಕೆಲಸಗಳು ಮಾಡ್ಕೊಡುತ್ತೆ. ಶುಕ್ರಾಷ್ಟೋತ್ರ 108 ಹೆಸರು ಪಠನೆ ಮಾಡ್ಬಿಟ್ಟು ಲಲಿತಾ ಸಹಸ್ರವನ್ನು ಕೇಳಿಸ್ಕೊಂಡ್ರು ಸಾಕು, ಇದೇ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅದ್ಭುತವಾದಂತಹ ಅವಕಾಶ ನಿಮ್ಗೆ. ಮನೆ ಹತ್ರದಲ್ಲಿ ಯಾರೋ ಅಮ್ಮನವರ ದೇವಸ್ಥಾನ ಇದೆ, ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಬನ್ನಿ. ಶುಕ್ರವಾರ ಕಾಲು ನೋವು ತನಕ ಪರೀಕ್ಷೆ ಮಾಡಿ ಕುಂಕುಮಾರ್ಚನೆ ಮಾಡಿಸಿ ಬನ್ನಿ. ಶುಕ್ರವಾರ ಮುತ್ತೈದೆಗೆ ಅರ್ಶನ, ಕುಂಕುಮ, ವಿಳಿದೆಲೆ ಅಡಿಕೆ, ತೆಂಗಿನಕಾಯಿ, ಬ್ಲೌಸ್ ಪೀಸ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಏನೋ ಒಂದು ನಿಮ್ ಕೈಲಿ ಏನಾಗುತ್ತೆ ಅದು ಮುತ್ತೈದೆಗೆ ಕೊಟ್ಟು ಅವ್ರ ಕಾಲು ಬಿದ್ದು ನಮಸ್ಕಾರ ಮಾಡಿ ಅವ್ರ ಕೈಲಿ 4 ಅಕ್ಷತೆ ಹಾಕ್ಸ್ಕೊಂಬಿಡಿ. ಅದ್ಭುತ. ನಿಮ್ಮ ಮನೆಯಲ್ಲಿ ಒಂದು ಅದ್ಭುತವಾದ ಪರಿಹಾರ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಒಂದು ಲಕ್ಷ್ಮಿ ಹೆಸರಿನಲ್ಲಿ ಒಂದು ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚಿ, ಒಂದು ಸಗಣಿ ಬೆರಣಿ ತರ ಮಾಡ್ಕೊಂಡು ಅದ್ರ ಮೇಲೆ ಒಂದು ಮಣ್ಣಿನ ಹಣತೆ ಇಟ್ಟು ಅದರಲ್ಲಿ ತುಪ್ಪ ಹಾಕಿ ಒಂದು ತುಪ್ಪದ ದೀಪವನ್ನ ಲಕ್ಷ್ಮಿ ಹೆಸರಿನಲ್ಲಿ ಶುಕ್ರವಾರ ಲಕ್ಷ್ಮೀ ದೇವಿ ನಿನಗೋಸ್ಕರ ತಾಯಿ ಇದೊಂದು ದೀಪ ಹಚ್ತಾ ಇದ್ದೀನಿ ಅಂತ ಇದೊಂದು ದೀಪವನ್ನ ಹಚ್ಚಿ ಅದ್ಭುತವಾದಂತಹ ಪರಿಹಾರಗಳನ್ನ ನೀವು ಕಾಣ್ತೀರಾ. ಇದೆಲ್ಲದರ ಜೊತೆಗೆ ನಿಮಗೊಂದು ವಿಶೇಷವಾದ ಪರಿಹಾರವನ್ನು ಹೇಳ್ತೇನೆ. ಆ ವಿಶೇಷ ಪರಿಹಾರವೇ ಧನಾಕರ್ಷಕ ಮಣಿ. ಈ ಧನಾಕರ್ಷಕ ಮಣಿ ಅದ್ಭುತವಾದಂತಹ ಪರಿಹಾರವಾಗಿರುತ್ತೆ. ನಿಮ್ಮೆಲ್ಲರ ಆರ್ಥಿಕ ವಿಚಾರ, ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ ಎಲ್ಲಿ ಧನಾಕರ್ಷಕ ಮಣಿ ಇರ್ತದೋ ಅಲ್ಲಿ ಧನಾಕರ್ಷಣೆ ಜಾಸ್ತಿ ಆಗುತ್ತೆ. ಬರೀ ಧನಾಕರ್ಷಣೆ ಮಣಿ ಇಟ್ಬಿಟ್ರೆ ಸಾಕ? ಇಲ್ಲ, ಅದನ್ನ ಎನರ್ಜೈಸ್ ಮಾಡ್ಬೇಕು. ಸೊ ನಿಮ್ಮೆಲ್ಲರಿಗೋಸ್ಕರ ನಮ್ಮ ಯಾಗಶಾಲೆಯಲ್ಲಿ ನಾವು ಫೆಬ್ರವರಿ 12ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ಅಂತ ಕರೀತಾರೆ. ನಿಮಗೆ ಪ್ರಯಾಗದಲ್ಲಿ ಈಗ ಮಹಾಕುಂಭಮೇಳ ನಡೀತದೆ, ಅಲ್ಲೂ ಕೂಡ ವಿಶೇಷವಾದಂತಹ ಮಾಘ ಸ್ನಾನ. ಅವತ್ತಿನ ದಿವಸವೇ ಮಹಾ ಅದ್ಭುತವಾದಂತ ಸಮಯ ಅಂತ ಎಲ್ಲ ಸ್ನಾನ ಮಾಡಕ್ ಬರ್ತಾರೆ. ಈ ಮೌನಿ ಅಮಾವಾಸ್ಯೆಗಾದಂಗೆ ರಶ್ ಆಗುತ್ತೆ, ಪಂಚಮಿಗಾದಂಗೆ ರಶ್ ಆಗುತ್ತೆ, ಆಯ್ತಲ್ವಾ? ಅದೇ ತರ ಅಂತ ಅದ್ಭುತವಾದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿ ಇರೋದ್ರಿಂದ 1008 ಸಂಖ್ಯೆಯಲ್ಲಿ ಶುಕ್ರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಹೋಮದಲ್ಲಿ, ಸಹಸ್ರ ಶುಕ್ರ ಶಾಂತಿ ಹೋಮದಲ್ಲಿ, ಈ ಧನಾಕರ್ಷಕ ಮಣಿಯನ್ನು ಅಭಿಮಂತ್ರಣೆ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲ ಸಾಲ ಬಾಧೆಗಳು, ಕೊಟ್ಟ ಸಾಲ ಇರ್ಬೋದು, ತಗೊಂಡ್ ಸಾಲ ಇರ್ಬೋದು, ಕೊಡಿಸದ ಸಾಲ ಇರ್ಬೋದು, ಯಾವುದೇ ರೀತಿ ಸಾಲ ಬಾಧೆ ಇದ್ರೂ ಪರಿಹಾರವಾಗಬೇಕು ಅಂತ ರಣಬಾಧ ನಿವಾರಕ ಹೋಮ ಅಂತ ಮಾಡಿ ಅದರಲ್ಲೂ ಈ ಧನಾಕರ್ಷಕ ಮಣಿಯನ್ನ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಸಹ ನೀವು ಅಡಮಾನ ಇಟ್ಟಂತಹ ಬಂಗಾರ, ಗೋಲ್ಡ್ ಲೋನ್ ಅಂತ
ಇಟ್ಬಿಟ್ಟಿರ್ತೀರ, ಬಿಡಿಸ್ಕೊಂಬರಕ್ ಆಗ್ತಾ ಇಲ್ಲ, ಎಲ್ಲ ಕಡೆ ಅವಮಾನ ಆಗ್ತಾ ಇದೆ. ಆ ಗೋಲ್ಡ್ ಒಂದು ಕೂಡ ಬಡ್ಡಿಗಳು ಕೂಡ ಕಟ್ಟಕ್ ಆಗ್ತಾ ಇಲ್ಲ, ನಿಮ್ಗೆ EMI ಗಳು ಕಟ್ಟಕ್ ಆಗ್ತಾ ಇಲ್ಲ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೀವಿ. ಸ್ವರ್ಣಾಕರ್ಷಣ ಭೈರವ ಬರೀ ಗೋಲ್ಡ್ ಲೋನ್ ಅಷ್ಟೇ ಅಲ್ಲ, ನೀವು ಬಂಗಾರ ಇವತ್ತು 8,000 ರೂಪಾಯಿ ದಾಟಿ ಹೋಗ್ತಾ ಇದೆ, ಕ್ರಾಸ್ ಆಗಿ ಹೋಗ್ತಾ ಇದೆ. ನಿಮ್ ಕೈಲಿ ಬಂಗಾರ ತಗೊಳಕ್ ಆಗ್ತಿಲ್ಲ, 1 ಗ್ರಾಮ್ ಬಂಗಾರ ತಗೊಳಕ್ ಆಗ್ತಿಲ್ಲ, ಬಟ್ ಬಂಗಾರ ತಗೋಬೇಕು ಅಂತ ಆಸೆ ಆಗ್ತಾ ಇದೆ. ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡಿ ಅದರಲ್ಲಿ ಈ ಧನಾಕರ್ಷಕ ಮಣಿಯನ್ನು ಎನರ್ಜೈಸ್ ಮಾಡ್ತೇವೆ. ಅದರಿಂದ ನಿಮಗೆ ಬಂಗಾರ ತೆಗೆದುಕೊಳ್ಳುವ ಯೋಗ ಫಲವನ್ನ ಭಗವಂತ ನಿಮಗೆ ಕೊಡುವಂತಾಗಲಿ ಅನ್ನುವಂಥದ್ದು ನನ್ನ ಆಸೆ. ಭಾರತ ಬಂಗಾರ, ವಜ್ರ, ವೈಢೂರ್ಯಗಳನ್ನ ಸೇರ್ಗಳಲ್ಲಿ ಅಳೆದು ರಸ್ತೆ ಮೇಲೆ ಮಾರ್ತಾ ಇದ್ದಂತಹ ದೇಶ ಆಗಿತ್ತು ನಮಗೆ. ಮತ್ತೆ ಪುನಃ ನಾವು ಆ ಒಂದು ಸ್ಥಾನಮಾನಕ್ಕೆ ಹೋಗ್ಬೇಕು ನಾವು, ಆಯ್ತಲ್ವಾ? ಯತ್ನೇ ಕೃತೆ ಗೋತ್ರ ದೋಷ ಅಂತ ಪ್ರಯತ್ನದಲ್ಲಿ ನಮ್ಮ ಸರಿಯಾದ ಮಾರ್ಗದಲ್ಲಿ ನಾವು ದುಡಿಮೆಯನ್ನು ಮಾಡಿಕೊಂಡು, ಸರಿಯಾದ ಮಾರ್ಗದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವತಾರಾಧನೆ ಮಾಡಿಕೊಂಡು, ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮವನ್ನ ಹಣೆಯಲ್ಲಿ ಹಚ್ಕೊಂಡು ಇದೊಂದು ಧನಾಕರ್ಷಣ ಮನೆಯನ್ನ ನಿಮ್ಮ ಪಾಕೆಟ್ ಅಲ್ಲೋ, ನಿಮ್ಮ ದೇವರ ಮನೆಯಲ್ಲೋ, ನಿಮ್ಮ ಲಾಕರ್ನಲ್ಲೋ, ದುಡ್ಡಿಡುವ ಜಾಗದಲ್ಲಿ ಜೊತೆಗೆ ಇದನ್ನ ಇಟ್ಕೊಳ್ಬಹುದು. ನಿಮ್ಮ ಜೊತೆಗೆಲ್ಲೂ ಸಹ ಇದನ್ನ ಕ್ಯಾರಿ ಮಾಡ್ಬೋದು ಎಲ್ಲ ಕಡೆ, ಆಯ್ತಾ? ಈ ಒಂದು ಧನಾಕರ್ಷಕ ಮಣಿಯನ್ನ ಸೊ ಅದ್ರಲ್ಲೂ ಕೂಡ ಎನರ್ಜೈಸ್ ಮಾಡ್ತಾ ಇದನ್ನ. ಈ ಧನಾಕರ್ಷಕ ಮಣಿಯನ್ನ ಸಹಸ್ರ ಶುಕ್ರ ಶಾಂತಿ ಹೋಮ, ರಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಈ 3 ಪ್ರಧಾನವಾದ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮಗೆ ಸಂತಾನದವರೆಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮ ಇರಬಹುದು, ಅಥವಾ ಇದಕ್ಕೆಲ್ಲ ಅಡ್ಡಿ ಆಗುವಂಥದ್ದು ಸರ್ಪದೋಷಗಳು. ಸೊ ಈ ಧನಾಕರ್ಷಣ ಮಣಿಯನ್ನ ಆಶ್ಲೇಷಾವಲಿ ಪೂಜೆ ಸರ್ಪಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ. ಇನ್ನು ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಹೋಮಗಳು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಸೊ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಚನೆ ಸಹಿತ ಈ ಒಂದು ಧನಾಕರ್ಷಕ ಮಣಿಯನ್ನ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ನ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ನಮ್ಮ ಫೆಬ್ರವರಿ 12ನೇ ತಾರೀಕು ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಬೆಳಗ್ಗೆ ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಆಯ್ತಲ್ಲ? ಒಳ್ಳೇದಾಗ್ಲಿ. ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹ. ಓಂ ನಮೋ ನಾರಾಯಣಾಯ.